ಎಲ್ಲರಿಗೂ ನನ್ನ ನಮಸ್ಕಾರಗಳು. ಮರುಸಿಂಚನ ವಿದ್ಯಾರ್ಥಿಗಳ ಅಭ್ಯಾಸ ಪುಸ್ತಕ 9ನೇ ತರಗತಿ ಗಣಿತ 2024-25ನೇ ಸಾಲಿಗಾಗಿ ಘನಗಳ ಮುಖ, ಅಂಚು, ಶೃಂಗಗಳು 3D ಅಂದ್ರೆ 3 ಆಯಾಮದ ಆಕೃತಿಗಳ ಮುಖಗಳ ಸಂಖ್ಯೆ, ಅಂಚುಗಳ ಸಂಖ್ಯೆ ಮತ್ತು ಶೃಂಗಗಳ ಸಂಖ್ಯೆಯನ್ನ ಈ ಒಂದು ಪುನರ್ಮನನ ಹಾಳೆ ಕಲಿಕಾ ಹಾಳೆ 20ರಲ್ಲಿ ನಾವು ಅಭ್ಯಾಸವನ್ನ ಮಾಡೋಣ. ಈಗಾಗಲೇ ಹಿಂದಿನ ಪುನರ್ಮನನ ಹಾಳೆಗಳ ವಿಡಿಯೋವನ್ನು ಮಾಡಿದ್ದೇನೆ. ಇದು 20ನೇ ಪುನರ್ಮನನ ಹಾಳೆ 9ನೇ ತರಗತಿ ಗಣಿತ ಮರುಸಿಂಚನ. ಚಟುವಟಿಕೆ 1 ಕೊಟ್ಟಿದ್ದಾರೆ. ಈ ಕೆಳಗೆ ಕೊಟ್ಟಿರುವ ಆಕೃತಿಗಳನ್ನು ಅವುಗಳ ಹೆಸರಿನೊಂದಿಗೆ ಹೊಂದಿಸಿ ಗೆರೆ ಎಳೆಯಿರಿ ಅಂತ. ಪಿರಮಿಡ್ ಅಂತಕ್ಕಂಥ ಇಲ್ಲಿ ಹೊಂದಿಸಿಯನ್ನು ಬರೆದೀನಿ ಮತ್ತು ಇಲ್ಲಿ 3 ನಂಬರು ಕೂಡ ಹಾಕಿದ್ದೇನೆ. ಅಂದ್ರೆ ಇದನ್ನ 1ನೇ ನಂಬರ್ಗೆ ಹೊಂದಿಸಿ ಬರೆಯಲಾಗಿದೆ. ಚೌಕ ಘನ ಅಂದ್ರೆ ಇಲ್ಲಿದೆ. ಇವೆರಡು ಆಕೃತಿಗಳು ನೋಡಿದ್ರೆ ಸೇಮ್ ಕಾಣ್ತವೆ, ಹಾಗಾಗಿ ಇದು ಚೌಕ ಘನ ಅಂದ್ರೆ ಪೂರ್ತಿ ಚೌಕದ ರೀತಿಯಲ್ಲಿ ಕಾಣುವ ಹಾಗೆ ಇರಬೇಕಾಗಿತ್ತು. ಆದ್ರೆ ಸ್ವಲ್ಪ ವ್ಯತ್ಯಾಸವನ್ನ ಇಲ್ಲಿ ಕಾಣಿಸ್ತಾ ಇದೆ, ಹಾಗಾಗಿ ಇದನ್ನು ನೋಡಿ ಸರಿ ಮಾಡ್ಕೊಳ್ಳಿ. ಇದು ಚೌಕ ಘನ ಅಂದ್ರೆ ಈ ರೀತಿ ಚೌಕಾಕಾರದಲ್ಲಿ ಬರಬೇಕಾಗಿತ್ತು, ಆದ್ರೂ ಇದು ನಡೆಯುತ್ತೆ. ಇದನ್ನ ಚೌಕ ಘನ ಅಂತ ತೆಗೆದುಕೊಳ್ಳಲಾಗಿದೆ. ನೆಕ್ಸ್ಟ್ ಸಿಲಿಂಡರ್ ನೋಡಿ, ಎಲ್ಲಿದೆ? 3ನೇದು ಸಿಲಿಂಡರ್. 4ನೇದು ಗೋಳ ಎಲ್ಲಿದೆ? ಇಲ್ಲಿ ಹೊಂದಿಸಿ ಬರೆಯಲಾಗಿದೆ. 5ನೇದು ಶಂಕು ಇದೆ, ಇದು ಶಂಕು. 6ನೇದು ಆಯತ ಘನ. ಅವುಗಳ ಮುಂದೆ ಈ ನಂಬರ್ಗಳನ್ನ ಈ ಒಂದು ಚಿತ್ರ ಆಯತ ಘನ ಎಲ್ಲಿದೆ? 6 ನಂಬರ್. ಶಂಕು ಎಷ್ಟನೇದಿದೆ? 5ನೇದು ಶಂಕು ಎಲ್ಲಿದೆ? 5ನೇದು ಇಲ್ಲಿದೆ ಅಂತಕ್ಕಂಥ ಅವುಗಳನ್ನ ಇಲ್ಲಿ ಹೊಂದಿಸಿ ಬರೆಯಲಾಗಿದೆ. ನೆಕ್ಸ್ಟ್ ಚಟುವಟಿಕೆ 2, ಮಾದರಿಯಂತೆ ಆಲೋಚಿಸಿ ಬರೆಯಿರಿ. ಕ್ರಮ ಸಂಖ್ಯೆ 3D ಆಕೃತಿಗಳು. ಆಯತ ಘನ ಇದೆ. ಆಯತ ಘನಕ್ಕೆ ಇರುವ ಮುಖಗಳ ಸಂಖ್ಯೆ ಅಂದ್ರ 1, ಇದ್ರ ಕೆಳಗಿನ ಒಂದು 2, ಇದು 3, ಈ ಸೈಡ್ 4, ಇದು 5, ಇದ್ರ ಹಿಂದಿಂದ 6 ಅಂದ್ರೆ ಒಟ್ಟು ಮುಖಗಳ ಸಂಖ್ಯೆ 6. ಶೃಂಗ ಅಂದ್ರೆ 1, 2, 3, 4. ಎರಡು ಈ ಅಂಚುಗಳನ್ನ, 2 ಗೆರೆಗಳನ್ನ ಅಂಚುಗಳನ್ನ ಸೇರಿದ ಒಂದು ಶೃಂಗವನ್ನ ಆಗುತ್ತೆ. ಮೇಲ್ಗಡೆ 4, ಕೆಳಗಡೆ ಈ ಕಡೆ 5, ಇದು 6, ಆ ಕಡೆ 7, 8, ಇದು 9, 10, 11, 12. ಒಟ್ಟು ಅಂಚುಗಳ ಸಂಖ್ಯೆ ಎಷ್ಟು? 12. ನಮಗೆ ಶೃಂಗಗಳಂದ್ರೆ ಈ ಬಿಂದುಗಳು 1, 2, 3, 4, ಕೆಳಗಡೆ 4. ಮುಖಗಳ ಸಂಖ್ಯೆ 6, ಶೃಂಗಗಳ ಸಂಖ್ಯೆ 8, 12. ಅಂದ್ರೆ ಇವೆರಡನ್ನ ಕೂಡಿಸಿ ಟೋಟಲ್ ಬಂದಿರತಕ್ಕಂಥ ಉತ್ತರ 14. ಈ 12ಕ್ಕೆ 2 ಕೂಡಿಸಿದ್ರೆ ಬರ್ತಕ್ಕಂಥ ಉತ್ತರಗಳು ಏನಾಗಿರ್ಬೇಕು? ಇಲ್ಲಿ 14 ಸಮ ಬಂದಾಗ ಮಾತ್ರ ನಮ್ಮ ಲೆಕ್ಕ ಸರಿ ಇದೆ, ಅಥವಾ ಇಲ್ಲಿ ಬರ್ತಿರ್ತಕ್ಕಂಥ ಉತ್ತರ ಸಮ ಅಂತ. ಈ ಪಂಚಭುಜ ಪಾದ ಪಟ್ಟಕ ಇದೆ. ಪಾದ ಏನಿದೆ? ಪಂಚಭುಜ ಇದೆ. ಗೋಪುರ ಆಕರಲ್ಲಿ ಪಾದ ಪಟ್ಟಕ ಇದೆ. ಹಾಗಾಗಿ ಇಲ್ಲಿರುವಂತ ಮುಖಗಳ ಸಂಖ್ಯೆ ಈಗ ನಾವು ಎಷ್ಟಿವೆ ಮುಖ? ಸುತ್ತಲೂ 5, ಮೇಲ್ಗಡೆ ಒಂದು 6, ಕೆಳಗಡೆ ಒಂದು 7 ಮುಖ. ಇಲ್ಲಿ ಶೃಂಗಗಳು ನೋಡ್ರಿ, 1, 2, 3, 4, 5, ಇವು ಕೆಳಗೆ 6, 7, 8, 9, ಒಂದು 10 ಅಂದ್ರೆ ಶೃಂಗಗಳ 10. ಇಲ್ಲಿ ಅಂಚುಗಳು ಎಷ್ಟಿವೆ ಅಂದ್ರೆ 5, ಈ ಸುತ್ತಲೂ ಇರ್ತಕ್ಕಂಥ 5, ಕೆಳಗಡೆ 5, 10, ಇಲ್ಲಿ ಸುತ್ತಲೂ ಇರ್ತಕ್ಕಂಥ ಇವು 11, 12, 13, 14, ಇನ್ನೊಂದು 15 ಅಂದ್ರೆ 7 + 17, 15 + 2, 17 ಕರೆಕ್ಟ್ ಇದೆ. ಇಲ್ಲಿ ವರ್ಗಪಾದ ಗೋಪುರ. ಮೇಲ್ಗಡೆ ಪಟ್ಟಕ ಅಂದ್ರೆ ಇದೇ ವರ್ಗದ ರೀತಿಯಲ್ಲಿ ಮೇಲ್ಗಡೆ ಹೋಗ್ತಾ ಪಟ್ಟಕ ಅಂತೀವಿ. ಗೋಪುರದಲ್ಲಿ ಹೋಗ್ಯದ ಇದಕ್ಕೆ ವರ್ಗಪಾದ ಗೋಪುರ. ಪಾದ ವರ್ಗ ಇದೆ, ಮೇಲ್ಗಡೆ ಗೋಪುರ. ಇದಕ್ಕೆ ಮುಖಗಳು ಸುತ್ತಲೂ 4, ಕೆಳಗಿನ ಒಂದು 5 ಮುಖಗಳು. ಶೃಂಗಗಳು ಮೇಲ್ಗಡೆ 1, ಇವು 1, 2, 3, 4, ಮೇಲ್ಗಡೆ ಒಂದು 5, 10 ಆಯ್ತು. ಹಾಗಾದ್ರೆ ಇಲ್ಲಿ ನಮಗೆ ಅಂಚುಗಳು ಎಣಿಸ್ತಕ್ಕಂಥದ್ದೆಲ್ಲ 10 ಆದಾಗ 8ಕ್ಕೆ ಎಷ್ಟು ಕೂಡಿಸಿದ್ರೆ 10? 2. 2ನ್ನ ಕೂಡಿಸಾಗ ಎಷ್ಟು ಬರ್ಬೇಕು? ಇಲ್ಲಿ 8. ಇನ್ನು ಚೌಕ ಘನದಲ್ಲಿ 6 ಮುಖಗಳು, 8 ಶೃಂಗಗಳು, 12 ಅಂಚುಗಳು. ಇದು ತ್ರಿಭುಜ ಪಾದ ಪಟ್ಟಕ. ಪಾದನು ಸೇಮ್ ಇದೆ, ಮೇಲ್ಗಡೆನು ತ್ರಿಭುಜ ಇದೆ. ತ್ರಿಭುಜ ಪಾದ ಪಟ್ಟಕ. ಇಲ್ಲಿರುವಂತಹ ಮುಖಗಳ ಸಂಖ್ಯೆ 5, ಶೃಂಗಗಳ ಸಂಖ್ಯೆ 6. ಯಾಕ 1, 2, 3 ಶೃಂಗ, 4, 5, 6 ಶೃಂಗಗಳು. ಇಲ್ಲಿರುವಂತಹ ಅಂಚುಗಳ ಸಂಖ್ಯೆ 9. ಪಾದ ತ್ರಿಭುಜ ಇದೆ, ಮೇಲ್ಗಡೆ ನೋಡಿದ್ರೆ ಗೋಪುರ ಹಾಕಲೆ. ತ್ರಿಭುಜ ಪಾದ ಗೋಪುರಕ್ಕೆ 4 ಮುಖಗಳು. ಶೃಂಗಗಳು ತೆಳಗಿನ 3, ಮೇಲಿನ 4 ಶೃಂಗಗಳು. ಇಲ್ಲಿರುವಂತ ಅಂಚುಗಳು ಅಂದ್ರೆ 1, 2, 3, 4, 5, ಆ ಕಡೆ ಇದು ಒಂದಿರ್ತಕ್ಕಂಥದ್ದು 6 ಅನ್ನುವಂಥದ್ದು. ಮಕ್ಕಳ ಮೇಲೆ ಕೊಟ್ಟಿರುವ ಪಟ್ಟಿಯಲ್ಲಿನ ಆಕೃತಿಗಳ ಮುಖಗಳ ಸಂಖ್ಯೆ, ಶೃಂಗ ಬಿಂದುಗಳ ಸಂಖ್ಯೆ ಹಾಗೂ ಅಂಚುಗಳ ಸಂಖ್ಯೆಗಳಿಗೂ ಸಂಬಂಧವಿದೆ. ಅಗತ್ಯವಿದ್ದರೆ ಶಿಕ್ಷಕರೊಂದಿಗೆ, ಅಂದ್ರೆ ಇದು ನಮಗೆ ಉತ್ತರ ಏನಾಗಿರ್ಬೇಕು? ಅಲ್ಲಿ ಮೇಲ್ಗಡೆ ಇರ್ತಕ್ಕಂಥದ್ದು F + V = E + 2 ಅಂತ ಆಗಿರಬೇಕು. ಅಂದ್ರೆ ನಮ್ಮ ಉತ್ತರ ಸರಿ ಇದೆ ಅಂತ. ಇದು ಮುಖಗಳ ಸಂಖ್ಯೆ ಅಂದ್ರೆ F, ಇದು ಶೃಂಗಗಳ ಸಂಖ್ಯೆ ಅಂದ್ರೆ V, ಅಂಚುಗಳ ಸಂಖ್ಯೆ ಎಡ್ಜಸ್ ಇದು E ಅಂತಕ್ಕಂಥದ್ದು. ಇಲ್ಲಿ ನೋಡಿ ಹಾಕಿ ತೋರಿಸ್ತೀನಿ. 4 + 4, ಆ ಕಡೆ 6 + 2, ಟೋಟಲ್ ಎಷ್ಟಾಯ್ತು?
ಎಂಟ್ ಈಸ್ ಈಕ್ವಲ್ ಟು 8 ಬಂತು ಅಂದ್ರೆ ನಮ್ಮ ಲೆಕ್ಕ ನಾವು ಹಾಕಿರ್ತಕ್ಕಂಥ ಇದು ಕರೆಕ್ಟ್ ಇದೆ ಆನ್ಸರ್ ಅನ್ನುವಂಥದ್ದು. ಆದ್ಮೇಲೆ ಈ ರೀತಿಯಾಗಿ ನಿರಂತರವಾಗಿ ಈ 9ನೇ ತರಗತಿ ಗಣಿತ ವಿಷಯಕ್ಕೆ ಸಂಬಂಧಪಟ್ಟಿರುವಂತಹ ಮರುಸಿಂಚನ ಮಾದರಿ ಉತ್ತರಗಳನ್ನು ನೀಡ್ತಾ ಇದ್ದೀನಿ. ಈ ವಿಡಿಯೋ ಇಷ್ಟವಾದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನ ಮರೆಯಬೇಡಿ ಅಂತ ಹೇಳುತ್ತಾ ಈ ವಿಡಿಯೋ ನೋಡಿರುವ ತಮ್ಮೆಲ್ಲರಿಗೂ ನನ್ನ ನಮಸ್ಕಾರಗಳು.